ಈಗ ಸದ್ಯಕ್ಕೆ ನೀವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇದು ಭೈರತಿ ಬಸವರಾಜು ಅವರು ವಿಚಾರಣೆಗೆ ಹಾಜರಾಗೋ ಸಂದರ್ಭದಲ್ಲಿ ತೆಗೆದಂತಹ ದೃಶ್ಯ. ಸ್ವಲ್ಪ ಹೊತ್ತಲ್ಲಿ ತೋರಿಸ್ತೀವಿ, ವಕೀಲರಿದ್ರೆ ಅವ್ರ ಜೊತೆಗೆ ಏನು ಕತೆ ಅನ್ನೋದನ್ನೆಲ್ಲ ಹೇಳ್ತೀವಿ. ವಿಚಾರಣೆಗೆ ಹಾಜರಾಗೋದಕ್ಕೆ ಅಂತ ಭೈರತಿ ಬಸವರಾಜು ಅವರು ಮುಂದಾಗ್ತಾ ಇದ್ದಾರೆ. 11:15 ಕಾಯಲಾಗ್ತಾ ಇತ್ತು. 3 ಜನ ACP ಅಧಿಕಾರಿಗಳ ನೇತೃತ್ವದಲ್ಲಿ ವಿಚಾರಣೆಗೆ ಅವರು ಹಾಜರಾಗುವಂತಹ ಸಂದರ್ಭ ಸೆರೆ ಸಿಕ್ಕಿದ್ದು ಹೀಗೆ. ಶಾಸಕ ಭೈರತಿ ಬಸವರಾಜ್, ಬಿಕ್ಲಾ ಶಿವು ಮರ್ಡರ್ ಕೇಸ್ನಲ್ಲಿ A5 11:15 ಇಲ್ಲಿ ತನಕ ಕಾದ್ವಿ. ಫೈನಲಿ ಈಗ ಪ್ರತ್ಯಕ್ಷರಾಗಿದ್ದಾರೆ ಭೈರತಿ ಬಸವರಾಜು ಅವರು. ಈಗ ಫಾರ್ಮಾಲಿಟೀಸ್ ಸ್ಟಾರ್ಟ್ ಆಗುತ್ತೆ. ಮೊದಲು ಅವರನ್ನ ವಿಚಾರಣೆ ಕರೆದಿದ್ದು ಯಾಕೆ ಅಂತ ನೋಡಿ, ಅವರು ಪೊಲೀಸ್ ಸ್ಟೇಷನ್ ಒಳಗೆ ಎಂಟ್ರಿ ಆಗಬೇಕಾದ್ರೆ ಸೆರೆ ಸಿಕ್ಕಿರೋದು ಹೀಗೆ. 11:15 ವೆಯ್ಟ್ ಮಾಡ್ತಾ ಇದ್ವಿ, ಯಾವುದೇ ಮಾಹಿತಿಗಳಿರಲಿಲ್ಲ. ಇವತ್ತು ಬರಲೇಬೇಕಿತ್ತು, ಅವರು ಬಂದಿರಲಿಲ್ಲ ಅಂತ ಹೇಳಿದಿದ್ರೆ ಮುಂದಿನ ಅವ್ರದ್ದು ಕಾನೂನು ಪ್ರಕ್ರಿಯೆಗಳಿಗೂ ಕೂಡ ಪ್ರಾಬ್ಲಮ್ ಆಗಿಬಿಡ್ತಾ ಇತ್ತು. ಅವೆಲ್ಲ ಅವ್ರಿಗೆ ಚೆನ್ನಾಗಿ ಯೋಚನೆ ಮಾಡಿನೇ ಸ್ವಲ್ಪ ಟೈಮ್ ತೊಗೊಂಡು ಬಂದಂಗೆ ಕಾಣಿಸ್ತಾ ಇದೆ. ಜಸ್ಟ್ ಈಗ ಎಂಟ್ರಿ ಆಗಿದ್ದಾರೆ ಭಾರತೀನಗರ ಪೊಲೀಸ್ ಠಾಣೆಗೆ ಭೈರತಿ ಬಸವರಾಜು ಅವರು. ಅವ್ರ ಜೊತೆಗೆ ಅವ್ರ ವಕೀಲರಿದ್ದಂಗೆ ಕಾಣಿಸ್ತಾ ಇದೆ. ನೋಡೋಣ, ಕನ್ಫರ್ಮೇಷನ್ ಸಿಗುತ್ತೆ ನಮಗಿನ್ನ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಭೈರತಿ ಬಸವರಾಜು ಅವರು ಈಗಷ್ಟೇ ಎಂಟ್ರಿ ಆಗಿರೋದು ಕಾಣಿಸ್ತಾ ಇದೆ. ಹೇಗೆ ನಡೆಯುತ್ತೆ ಈ ಪ್ರಕರಣದ ತನಿಖೆ, ವಿಚಾರಣೆ, ಏನೇನು ಮಾಹಿತಿ ಇದೆ? ಮಮತಾ, ಇದೀಗ ಕೆಲವೇ ಕ್ಷಣಗಳ ಹಿಂದೆ KR ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕ ಭೈರತಿ ಬಸವರಾಜು ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗಾಗಿ ಆಗಮಿಸಿದ್ದಾರೆ. ಅವರ ಮೇಲೆ ಕೊಲೆ ಆರೋಪ ಇದೆ. ಈ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಅವರ ಮೇಲೆ FIR ದಾಖಲಾಗಿತ್ತು. ಅವರು ಆ ಪ್ರಕರಣದಲ್ಲಿ A5 ಆರೋಪಿಯಾಗಿದ್ದರು. ಹೀಗಾಗಿ ಹೈಕೋರ್ಟ್ನಲ್ಲಿ ಮಧ್ಯಂತರ ರಕ್ಷಣೆಗಾಗಿ ಪ್ರಯತ್ನವನ್ನ ಮಾಡುವ ಕೆಲಸವನ್ನ ಕೂಡ ಮಾಡಿದ್ರು. ಆದರೆ ನಿನ್ನೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು, ಅವರು ವಿಚಾರಣೆಗೆ ಹಾಜರಾಗಬೇಕು, ನಾನು ಬಂಧನ ಮಾಡಬೇಡಿ ಅಂತೇಳಿ ಐಒಗೆ ಹೇಳೋದಿಲ್ಲ ಅನ್ನೋ ಮಟ್ಟಿಗೆ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿತ್ತು. ಅದ್ರ ಜೊತೆಗೆ BNSS 35 ಸೆಕ್ಷನ್ ಏನಿದೆ ಇದನ್ನ ಐಒ ತನಿಖಾಧಿಕಾರಿ ಫಾಲೋ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಇವತ್ತು 11:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದ್ರಿಂದ ಇದೀಗ ಸುಮಾರು 2.5 ಗಂಟೆ ಸಮಯಕ್ಕೆ ಇದೀಗ ಭೈರತಿ ಬಸವರಾಜ್ ತಮ್ಮ ವಕೀಲರ ಜೊತೆ ವಿಚಾರಣೆಗೆ ಆಗಮಿಸಿದ್ದಾರೆ. ಈಗಾಗಲೇ 100 ಕ್ವಶನೇರ್ಸ್ ಅನ್ನ ತನಿಖಾಧಿಕಾರಿಗಳು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಬಿಕ್ಲು ಶಿವ ಕೊಲೆಯಾದಂತಹ ಸಂದರ್ಭದಲ್ಲಿ ಈ ಆರೋಪಿಗಳ ಜೊತೆಗಿನ ಶಾಸಕರ ನಂಟೇನು, ಯಾವ್ಯಾವ ರೀತಿ ಇವ್ರಿಗೆ ನಂಟಿತ್ತು, ಮತ್ತೆ ಈ ಹಿಂದೆ ಯಾವ್ಯಾವ ಎಲ್ಲೆಲ್ಲಿ ಒಡನಾಟ ಇತ್ತು, ಇವ್ರ ರೋಲ್ ಏನೇನು ಕಂಡು ಬಂದಿದೆ, ಈ ಸಂಬಂಧ ಸುಮಾರು 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಈಗಾಗಲೇ ರೆಡಿ ಮಾಡಿಕೊಳ್ಳಲಾಗಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಬಂದಂತಹ ಸಂದರ್ಭದಲ್ಲಿ ಅಥವಾ ಸಮರ್ಪಕವಾಗಿ ಬರೆದಿದ್ದಂತಹ ಸಂದರ್ಭದಲ್ಲಿ ಕ್ರಾಸ್ ಕ್ವಶನ್ಸು, ಸಪ್ಲಿಮೆಂಟರಿ ಕ್ವಶನ್ಸು ಕೂಡ ಇರ್ತವೆ. ಹೀಗಾಗಿ ಈ ಕ್ವಶನ್ಸ್ಗಳ ಸಂಖ್ಯೆ ಏನಿದೆ ಇದು ದುಪ್ಪಟ್ಟಾಗುವ ಸಾಧ್ಯತೆ ಕೂಡ ಇದೆ. ಇದೀಗ ವಿಚಾರಣೆಗೆ ಆಗಮಿಸಿದ್ದಾರೆ. ಒಂದು, ಇಲ್ಲಿ ಭೈರತಿ ಬಸವರಾಜ್ ತಮ್ಮನ್ನ ತಾವು ಸಮರ್ಥನೆ ಮಾಡಿಕೊಳ್ಬೇಕು, ಮತ್ತೆ ಪೊಲೀಸರಿಗೆ ಸಿಕ್ಕಂತಹ ಸಾಕ್ಷಿಗಳನ್ನ ಆಧಾರವಾಗಿಟ್ಕೊಂಡು ಅವರು ಒಂದಷ್ಟು ತನಿಖೆಯನ್ನ ನಡೆಸ್ತಾರೆ, ಅಂದ್ರೆ ವಿಚಾರಣೆಯನ್ನ ನಡೆಸ್ತಾರೆ. ವಿಚಾರಣೆಯಲ್ಲಿ ಯಾವೆಲ್ಲ ಅಂಶಗಳು ಇವ್ರ ಮೇಲೆ ಇದಾವೆ, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರ ಮೇಲೆ ದಾಖಲಾಗಿರ್ತಕ್ಕಂತಹ ಒಂದಷ್ಟು ಎವಿಡೆನ್ಸ್ಗಳು ಯಾವ್ಯಾವ ಸಿಕ್ಕಿದಾವೆ ಅವುಗಳನ್ನ ಇಟ್ಟು ಇದೀಗ ವಿಚಾರಣೆಯನ್ನ ನಡೆಸ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ಇವರು ಪ್ರಮುಖವಾಗಿ ಏನಂತ ಹೇಳಿದ್ರೆ, ಇಲ್ಲಿ ನನ್ನ ರೋಲ್ ಏನಿಲ್ಲ ಅನ್ನೋದನ್ನ ಸಾಬೀತು ಮಾಡ್ಕೊಳ್ಬೇಕು. ಇವತ್ತು ಐಒ ಏನಿದ್ದಾರೆ, ಐಒ ವಿವೇಚನೆಗೆ ಬಿಟ್ಟಂತಹ ವಿಚಾರ, ಇವರ ರೋಲ್ ಸಣ್ಣ ಪ್ರಮಾಣದಲ್ಲಿ ಕಂಡು ಬಂದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಾಗಿದ್ದಾವೆ. ಯಾಕಂತ ಹೇಳಿದ್ರೆ ಇಲ್ಲಿ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಐಒ ತನ್ನ ವಿವೇಚನೆಯನ್ನ ಬಳಸಿ ಅರೆಸ್ಟ್ ಕೂಡ ಮಾಡಬಹುದು. ಇಲ್ಲವಾದಲ್ಲಿ 7 ವರ್ಷ ಮತ್ತೆ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ಹೊಂದಿದಂತಹ ಪ್ರಕರಣಗಳಲ್ಲಿ BNSS 35 ಅಡಿ ನೋಟಿಸ್ ಅನ್ನ ಕೊಟ್ಟು ಮತ್ತೊಂದು ದಿನ ವಿಚಾರಣೆಗೆ ಕರೀಬಹುದು. ಅಷ್ಟರಲ್ಲಿ ತನಿಖಾಧಿಕಾರಿ ಈ ಒಂದು ಪ್ರಕರಣಕ್ಕೆ ಬೇಕಾದಂತಹ ಮತ್ತಷ್ಟು ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡಿಟ್ಕೊಂಡು ಆ ಬಳಿಕ ಮತ್ತೆ ವಿಚಾರಣೆಯನ್ನ ಕೂಡ ನಡೆಸಬಹುದು. ಇದೀಗ ವಿಚಾರಣೆ ಆರಂಭವಾಗೋದಕ್ಕೆ ಸಮಯ ಬಂದಿದೆ. ಇದೀಗ ಭೈರತಿ ಬಸವರಾಜ್ ಭಾರತೀನಗರ ಪೊಲೀಸ್ ಠಾಣೆಯ ಒಳಗೆ ಹೋಗಿದ್ದಾರೆ. ಇದೀಗ ವಿಚಾರಣೆ ತನಿಖಾಧಿಕಾರಿಗಳು ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ. ಮಮತಾ, ಎಲ್ಲ ಟೆಕ್ನಿಕಲ್ ಎವಿಡೆನ್ಸು ಮತ್ತು CDR ಎಲ್ಲ ತೆಗೆಸಿರ್ತಾರೆ ಆರೋಪಿಗಳದ್ದು. ಅದನ್ನೆಲ್ಲ ಮುಂದೆ ಇಟ್ಟು ಪ್ರೂಫ್ ಸಮೇತ ಕೇಳ್ತಾರೆ. ನಿಮಗೆ ಇವ್ರ ಪರಿಚಯನ, ಎಷ್ಟು ವರ್ಷದಿಂದ ಪರಿಚಯ, ಹೆಂಗೆ ಪರಿಚಯ ಅಂತೆಲ್ಲ ಸೆಟ್ ಆಫ್ ಕ್ವೆಶ್ಚನರೀಸ್ ಇರುತ್ತೆ, ಅದನ್ನು ಕೇಳ್ತಾರೆ.